ಇಡೀ ಮನೆಯವ್ರು ನನಗ್ ಓಟ್ ಹಾಕಿ ನನ್ನ ಗೆಲ್ಸಿ ಆ ಅನಿತನ ಮನೆಯಿಂದ ಆಚೆ ಕಳ್ಸಿದ್ರು. ಮನೆಯವ್ರೆ ಅವಳನ್ನ ಆಚೆ ಕಳ್ಸಿಬಿಟ್ರ? ಒಂಥರ ಹಾಗೆ ಅನ್ಕೋ. ಇಡೀ ಮನೆಯವ್ರು ನನಗ್ ಓಟ್ ಮಾಡಿ ಈ ಮನೇಲಿರೋ ಅರ್ಹತೆ ಯೋಗ್ಯತೆ ನನಗೆ ಇರೋದು ಅಂತ ಮೆಸೇಜ್ ಕೊಟ್ಮೇಲೆ ಅವಳು ಹೇಗಿರ್ತಾಳೆ ರಾಯ್? ಒಳ್ಳೇದಾಯ್ತಲ್ಲ ಬಿಡಿ ಮೇಡಮ್, ಇವತ್ತಿಗೆ ನಿಮ್ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ತಲ್ಲ. ಹೌದು ರಾಯ್, ಇಷ್ಟು ದಿನ ರಾಘು ಮನ್ಸಲ್ ಕಾಡ್ತಿದ್ದ ಪ್ರಶ್ನೆಗಳಿಗೆಲ್ಲ ಮನೆಯವರೇ ಉತ್ತರ ಕೊಟ್ಟಿದ್ದಾರೆ. ಅದ್ರ ಫಲಾನೇ ನಮ್ ಮನೆ ಹಿರಿಯರಾದ ಅಜ್ಜಿ ಸಂಸಾರ ಶುರು ಮಾಡೋದಕ್ಕೆ ಮುಹೂರ್ತ ನೋಡಿದ್ದಾರೆ. ಯಾರ ಸಂಸಾರನ ಮೇಡಮ್? ಇನ್ಯಾರ ಸಂಸಾರ? ನನ್ನ ರಾಘು ಸಂಸಾರ. ಮತ್ತೊಂದ್ಸಲ ಕಂಗ್ರಾಚುಲೇಷನ್ ಮೇಡಮ್. ನಾನ್ ಎಲೆಕ್ಷನ್ ಮಾತ್ರ ಅಲ್ಲ ರಾಯ್, ಗೆದ್ಬಿಟ್ಟೆ. ಮೇಡಮ್, ನಿಮ್ಮ ನಿರ್ಮಲವಾದ ಪ್ರೀತಿ, ನ್ಯಾಯಯುತವಾದ ಹಠ ನಿಮ್ಮನ್ನ ಗೆಲ್ಲಿಸ್ತು. ಅದಕ್ಕೆ ರಾಯ್, ನಮ್ ಸಂಸಾರ ಶುರು ಆಗೋದಕ್ಕೂ ಮೊದ್ಲೇ ತಾತನ ಆಶೀರ್ವಾದ ತಗೊಳ್ಳೋಣ ಅಂತ ಇವತ್ ಮನೆಗ್ ಬರ್ತಿದ್ದೀನಿ. ಬನ್ನಿ ಮೇಡಮ್, ಆ ಸಂತೋಷದ ಕ್ಷಣಕ್ಕೆ ಸಾಕ್ಷಿ ಆಗೋಕೆ ನಾನು ಕಾಯ್ತಿರ್ತೀನಿ. ನಾನ್ ಬರೋ ವಿಷಯ ತಾತನಿಗ್ ಸರ್ಪ್ರೈಸ್ ಆಗಿರ್ಬೇಕು. ಮೇಡಮ್, ನೀವು ಬರೋದು ಸರ್ಪ್ರೈಸ್ ಆಗಿದ್ರೆ ನೀವ್ ಹೇಳೋ ವಿಚಾರ ಕೇಳಿ ಇನ್ನೂ ಸರ್ಪ್ರೈಸ್ ಆಗ್ತಾರೆ. ನಾನು ಕಾಯ್ತಾ ಇರ್ತೀನಿ, ಬೇಗ ಬನ್ನಿ ಮೇಡಮ್. ಅಮ್ಮ ತಾಯಿ, ನನ್ನ ಪ್ರಾರ್ಥನೆನ ಫಲಿಸೋ ಹಾಗೆ ಮಾಡಿಬಿಟ್ಟೆ. ನಿನಗೆ ಕೋಟಿ ಕೋಟಿ ನಮಸ್ಕಾರ. ಈ ಖುಷಿ ಸದಾ ಕಾಲ ಹೀಗೆ ಇರೋಗ್ ಮಾಡಪ್ಪ ತಾಯಿ. ಎಕ್ಸ್ಕ್ಯೂಸ್ ಮಿ ಸರ್. ಅರೆ ಲಾಯರ್ ಸರ್, ಬನ್ನಿ ಬನ್ನಿ. ಏನ್ ಸರ್ ಸಡನ್ ಆಗಿ ಬಂದಿದ್ದೀರಾ? ನಾನೇ ಕರ್ಸಿದ್ದಣ್ಣ. ನೀವ್ ಕರ್ಸದ್ಯಾ? ಯಾಕಮ್ಮ? ಏನಕ್ಕೆ ಅಂದ್ರೆ ಡಿವೋರ್ಸ್ ಕೊಡೋದಕ್ಕೆ. ಅಲ್ಲ ಅನಿ, ಇನ್ನು ಮದುವೆನೇ ಆಗಿಲ್ಲ, ಡಿವೋರ್ಸ್ ಯಾರಿಗೆ? ತುಂಬಾ ಚೆನ್ನಾಗಿ ಜೋಕ್ ಕಟ್ ಮಾಡ್ತೀಯ ಅಣ್ಣ. ಎಸ್, ಯು ಆರ್ ರೈಟ್. ನನಗೇನೋ ಮದ್ವೆ ಆಗಿಲ್ಲ, ಆದ್ರೆ ಮದ್ವೆ ಆಗಿರೋರ್ಗೆ ಡಿವೋರ್ಸ್ ಕೊಡ್ಸ್ಬೋದಲ್ಲ. ಏನ್ ಹೇಳ್ತಿದ್ಯಾ? ಅರ್ಥ ಆಗ್ತಿಲ್ಲ ಅನಿ. ಸರಿ, ನಿನಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು ತಾನೆ. ಇವ್ರಿವಾಗ ಬಂದಿರೋದು ನಿನ್ನ ಮತ್ತೆ ಪಲ್ಲವಿ ಡಿವೋರ್ಸ್ ವಿಷಯಕ್ಕೆ. ಮುಂದಿನ ವಿಷಯಗಳನ್ನ ನೀವೇ ಹೇಳಿ ಲಾಯರ್ ಸರ್. ನಿಮ್ಗೆ ಇದೊಂದು ಬಲವಂತದ ಮದುವೆ. ಅವರು ನಿಮ್ಮ ಮನೆಗೆ ತಗ್ಸೋಸೆ ಅಲ್ಲ. ನಿಮಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋ ಕಾರಣಗಳನ್ನ ಮುಂದಿಟ್ಕೊಂಡು ಡಿವೋರ್ಸ್ ಕೇಳ್ತಾ ಇದ್ದಾರೆ ಅಂತ ಪೇಪರ್ ರೆಡಿ ಮಾಡಿಸಿದ್ದಾರೆ. ನೀವು ಇದಕ್ಕೆ ಸೈನ್ ಮಾಡಿದ್ರೆ ನಾನು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತೀನಿ. ಏನನಿ ಇದು? ನೀನ್ ಯುದ್ಧ ಶುರು ಮಾಡ್ತೀನಿ ಅಂತ ಹೇಳಿದ್ದು ಇದನ್ನೇನಾ? ಹೌದಣ್ಣ, ಮುಳ್ಳುನ್ನ ಮುಳ್ಳಿಂದಲೇ ತೆಗಿಬೇಕು. ಅವ್ರು ನಮ್ಮ ಮುಂದೆ ಬಗ್ಬೇಕು ಅಂದ್ರೆ ನಮ್ಗಿರೋದು ಇದು ಒಂದೇ ದಾರಿ. ಸುಮ್ನೆ ಸೈನ್ ಮಾಡು. ಅನಿ, ನಾವ್ ಹೋಗಿ ಮಾತಾಡಿ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ವಿ ತಾನೆ, ಅಂತದ್ರಲ್ಲಿ ಇದು ಏನಕ್ಕೆ? ವಾವ್, ಸೂಪರ್ ಅಣ್ಣ. ಒಟ್ನಲ್ಲಿ ನಿನ್ ತಂಗಿ ಲೈಫ್ ಏನೇ ಆದ್ರೂ ನಿನ್ ಚಿಂತೆ ಇಲ್ಲ. ಆದ್ರೆ ನಿನ್ ಪ್ರೀತಿ ಮಾಡ್ದವ್ರ ಜೊತೆ ನೆಮ್ಮದಿಯಾಗಿ ಸೆಟ್ಲ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಲ್ಲ. ನಾನು ಹಾಗೆ ಹೇಳಿಲ್ಲ ಅನಿ. ಅಟ್ಲೀಸ್ಟ್ ಈ ವಿಷಯನ ನಮ್ ಜೊತೆ ಡಿಸ್ಕಸ್ ಮಾಡ್ಬೋದಿತ್ತು ತಾನೆ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಿನ್ ತಂಗಿಯಾಗಿ ಮನೆ ಮಗಳಾಗಿ ಇಂಥ ಒಂದು ಡಿಸಿಷನ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ಯಾ? ಯಾಕನಿ ಸುಮ್ನೆ ಏನೇನೋ ಮಾತಾಡ್ತಿದ್ಯಾ? ಈ ಮನೆ ನನಗೆ ಎಷ್ಟು ರೈಟ್ಸ್ ಇದ್ದಾನೋ ಅಷ್ಟೇ ನಿನಗೂ ಇದೆ. ಅಂದ್ಮೇಲೆ ಇದಕ್ ಸೈನ್ ಮಾಡು ಮಿಥುನ್. ಅಪ್ಪ, ನೀವೀ ಮಾತು ಹೇಳ್ತಿದ್ರಾ? ಅಪ್ಪ ಮಾತ್ರ ಅಲ್ಲಪ್ಪ, ನನ್ನ ನಿರ್ಧಾರನೂ ಅದೇ. ಅಪ್ಪ, ನೀವೇನ್ ಹೇಳ್ತೀರಾ? ಇದು ಮುಂಚೆನೆ ಆಗಿರೋ ಮಾತುಕತೆ. ಕೊಟ್ಟು ಮಾತನ್ನ ಅವ್ರು ಉಳಿಸ್ಕೊಳ್ಳಿಲ್ಲ ಅಂದ್ಮೇಲೆ ಸಂಬಂಧನ ಉಳಿಸ್ಕೊಳ್ಳೋ ಅನಿವಾರ್ಯತೆ ನಮಗೂ ಇಲ್ಲ. ಅಣ್ಣ, ಪೆನ್ನು ಪೇಪರು ಎರಡು ನಿನ್ ಮುಂದೆನೆ ಇದೆ. ಇವಾಗ ನಿನ್ ನಿರ್ಧಾರದ ಮೇಲೆ ನನ್ ಲೈಫ್ ನಿಂತಿದೆ.
ಥ್ಯಾಂಕ್ಸ್ ಅಣ್ಣ. ಇನ್ ಮುಂದೆ ನಡೆಯೋದ್ನ ಸುಮ್ನೆ ಆಡಿಯನ್ಸ್ ಆಗಿ ನೋಡ್ತಾ ನಾನ್ ಹೇಳಿದ್ಕೆಲ್ಲ ಎಸ್ ಅಂತ ಹೇಳ್ತಾ ಇರು, ಅಷ್ಟು ಸಾಕು. ಲಾಯರ್ ಸರ್, ಇದನ್ನ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸಿ. ಓಕೆ ಮ್ಯಾಮ್. ಏನ್ ಮ್ಯಾಮ್ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ದೆ? ಹಲೋ ಚಾರು ಡಾರ್ಲಿಂಗ್. ಹಾಯ್. ಯಾರು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡಬೇಕಿತ್ತು, ಅದಕ್ಕೆ ಕರ್ಸಿದ್. ಅಯ್ಯೋ ದೇವಾ, ಇವ್ರಿಗೆ ಗೊತ್ತಿರೋ ಎಷ್ಟೋ ಇಂಪಾರ್ಟೆಂಟ್ ಮ್ಯಾಟ್ರ್ಗಳೇ ನಿಮ್ಗೆ ಇನ್ನ ಗೊತ್ತಿಲ್ಲ ಕಣ್ರು. ನಿಮ್ಮನ್ನೇ ನಿಮ್ಮ ಮನಸ್ಸಲ್ಲಿ ಹುಲಿ, ಸಿಂಹ, ಚಿರತೆ, ಕರಡಿ ಅನ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿರೋ ರಿಂಗ್ ಮಾಸ್ಟರ್ಗಳು ಕಣವರು. ಏನ್ ವಿಷಯ ಮ್ಯಾಮ್? ಅದೇ ಬೇಬಿ, ವಿವೇಕ್ ಲಂಡನ್ ಇಂದ ಬಂತು ತುಂಬಾ ದಿನಗಳಾಯ್ತು. ಅದಕ್ಕೆ ಶುಭ ದಿನಗಳನ್ನ ತುಂಬಾ ಮುಂದೂಡಬಾರ್ದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಶುಭಶ್ಯ ಶೀಘ್ರಂ ಅಂತ. ಐ ಆಮ್ ರೈಟ್? ಯಾ ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ಪರವಾಗಿಲ್ಲ, ಫಾರಿನ್ ನೋಡಿದಂಗೆ ಎಲ್ಲ ಗೊತ್ತು ಕಳ್ಳ. ಅದಕ್ಕೆ ಬೇಗ ಶಾದಿ ಮಾಡಿ ಮುಗಿಸ್ಬಿಡೋಣ ಅಂತ. ಶಾದಿ ಅಂದ್ರೆ ಮದುವೆ. ಯಾರ ಮದುವೆ? ಕಿಟಿ ಏಕೆ ಸವಾಲೆ? ನನ್ ಶಾದಿ. ಓ, ನಿಮ್ಮ ಮದುವೆನಾ? ಹಾ ನಂದೇ. ನನ್ ಚಾರು ಡಾರ್ಲಿಂಗ್ ಜೊತೆ ನನ್ ಶಾದಿ. ಮಾಮ್, ಇವ್ರೇನ್ ಹೇಳ್ತಿದ್ದಾರೆ? ಹೌದು ಬೇಬಿ, ಇದ್ರ ಶಾಕ್ ಆಗುವಂತದ್ದೇನಿದೆ? ಇದೆಲ್ಲ ಮೊದ್ಲೇ ಡಿಸೈಡ್ ಆಗಿರೋದಲ್ವಾ? ಹೌದಾ ಮಾಮ್, ಬಟ್ ನನ್ಗೆ ಮಗು ಹುಟ್ಟಿದ್ಮೇಲೆ ಮದ್ವೆ ಅಂತ ಹೇಳಿದ್ರಲ್ವಾ? ಹೇಳಿದ್ವಿ, ಆದ್ರೆ ಈಗ ಏನ್ ಇವಾಗ ಮಾಮ್? ಇನ್ನೇನು ಚೇಂಜಸ್ ಇಲ್ಲ. ಒಂದು ವಾರದಲ್ಲಿ ನಿಮ್ಮಿಬ್ರು ಶಾದಿ ಅಷ್ಟೇ. ತರುಣ, ಸಾಕು ಸುಮ್ಮನಿರು. ಏನಿದೆಲ್ಲ? ಫಸ್ಟ್ ನೈಟ್ಗೆ ರೆಡಿ ಮಾಡ್ತಾ ಇದೀನೋ. ಸುಗಂಧವನ್ನು ಸವಿಯುತ್ತಾ, ದೀಪದ ಬೆಳಕಿನಲ್ಲಿ ಮಿಂಚುತ್ತಾ, ಸಂಗಾತಿಯ ಸ್ಪರ್ಶಕ್ಕೆ ಮನಸ್ಸಿನ ತಾಳ್ಮೆಯನ್ನು ಹತೋಟಿಯಲ್ಲಿಟ್ಟು, ಸ್ವರ್ಗಕ್ಕೆ ಕಿಚ್ಚು ಹಚ್ಚುತ್ತಾ, ಹುಚ್ಚು ಕಲ್ಪನೆಯ ಜೊತೆ ಸಾಗಲಿ ಈ ದಿನ ಸುದಿನ. ಇದ್ಯಾಕೋ ಒಂದ್ ಸ್ವಲ್ಪ ಓವರ್ ಆಯ್ತಂತ ಅನ್ಸ್ಲಿಲ್ವಾ? ಶೃಂಗಾರದ ಹೊಂಗೆಯ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ ರಾಗು ಜೊತೆ ಟೂ ಬಿಡೋ ಸಮಯ ಬಂದಿದೆ, ಕಳ್ಳಾಟಕ್ಕೆ ಮಳ ಮನಸ್ಸು ಚೀ ಅಂದಿದೆ, ಚೆಲ್ಲಾಟಕ್ಕೆ ಚೆಲವು ಹೂ ಅಂದಿದೆ. ತರುಣ, ಒಂದ್ ಸ್ವಲ್ಪ ಸುಮ್ನೆ ಇರು. ನಾನ್ ಸುಮ್ನೆ ಇದ್ರು ನೀನ್ ಬಿಡ್ತೀಯ ಮಗ? ಲೈಸೆನ್ಸ್ ಇಲ್ದಾಗ್ಲೇ ಕದ್ದು ಮುಚ್ಚಿ ರೊಮ್ಯಾನ್ಸ್ ಮಾಡ್ತಿದ್ದೆ, ಆದ್ರೆ ಇವಾಗ ಲೈಸೆನ್ಸು ಸಿಕ್ಕಾಗಿದೆ, ಗಾಡಿನೂ ನಿನ್ನ ಹೆಸರಲ್ಲೇ ರಿಜಿಸ್ಟ್ರೇಷನ್ ಆಗಿದೆ ಅಂದ್ಮೇಲೆ ಜಾಲಿ ಜಾಲಿ, ಲೈಫು ಫುಲ್ ಜಾಲಿ. ಲವ್ ತರುಣ, ನೀನ್ ಏನೇ ಅಂದ್ರು ಏನೇ ರೇಗ್ಸಿದ್ರು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ಯಾಕಂದ್ರೆ ಝಾನ್ಸಿ ಮೇಡಮ್ ನನ್ನ ಹೆಂಡತಿ, ನಾನು ಅವ್ರ ಗಂಡ. ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೋಡೋ, ಇಷ್ಟು ದಿವಸ ಝಾನ್ಸಿ ಮೇಡಮ್ ನನಗೆ ಮುತ್ತು ಕೊಡು, ಮುದ್ದಾಡು ಅಂತೆಲ್ಲ ಹೇಳ್ತಿದ್ರು. ಆದ್ರೆ ನಾನೇ ಅವರಿಂದ ದೂರ ಇದ್ದೆ. ಆದ್ರೆ ಇವತ್ತು ರಾತ್ರಿಯಿಂದ ನಾನೇ ಅವ್ರನ್ನ ಗೋಳಾಡಿಸ್ತೀನಿ. ಹೌದಾ ಒಲಿಯಾ? ಹೌದಪ್ಪ. ಸೂಪರ್ ಮಗ. ಇಷ್ಟು ದಿನ ನಿನ್ ಪ್ರೀತಿನ ಮನ್ಸಲ್ಲೇ ಮುಚ್ಚಿಟ್ಕೊಂಡು ಒದ್ದಾಡ್ತಿದ್ದೆ, ಆದ್ರೆ ಇವಾಗ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ. ನಿಮ್ಮಿಬ್ಬರು ಹೊಸ ಜೀವನಕ್ಕೆ ಮುನ್ನುಡಿ ಬರೆಯೋ ಸಮಯ. ನೀನು ಹಿಂಗೆ ಖುಷಿಯಾಗಿದ್ದು ನನ್ನ ತಂಗಿನೂ ಸಂತೋಷವಾಗಿ ನೋಡ್ಕೊಳಪ್ಪ. ಆ ವಿಚಾರದಲ್ಲಿ ನಾನ್ ಕಾಂಪ್ರಮೈಸ್ ಆಗಕ್ ಚಾನ್ಸೇ ಇಲ್ಲ ತರುಣ. ಯಜಮಾನ್ರೆ, ನಾನಿನ್ ಹೊರಡ್ತೀನಿ. ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ? ತವ್ರ ಮನೆಗೆ ರಾಘು. ಅಲ್ಲ ಮೇಡಮ್, ಇವಾಗ ಎಲ್ಲ ಸರಿ ಹೋಗಿದೆ. ಇವತ್ ರಾತ್ರಿಯಿಂದ ಹೊಸ ಜೀವನ ಶುರು ಆಗ್ತಿದೆ. ಇವಾಗ ಇದ್ದಕ್ಕಿದ್ದಾಗೆ ಈ ತರ ಲೆಗೇಜ್ ತಗೊಂಡು ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ
ಏನ್ ಅರ್ಥ ಮೇಡಮ್? ಮನೆಯವ್ರೇನಾದ್ರೂ ಹೋಗೋದಕ್ಕೆ ಹೇಳಿದ್ರಾ? ಏಯ್, ಮನೆಯವರೇ ಒಪ್ಕೊಂಡು ಫಸ್ಟ್ ನೈಟ್ಗೆ ರೆಡಿ ಮಾಡಿದ್ದಾರೆ. ಅವ್ರು ಯಾಕೆ ಇವ್ರನ್ನ ಹೋಗು ಅಂತಾರೆ? ಮತ್ತೆ ಇದಕ್ಕಿದ್ದಾಗೆ ಲಗೇಜ್ ಸಮೇತ ಹೊರಟು ನಿಂತಿದ್ದಾರೆ ಅಂದ್ರೆ ಏನು ಅರ್ಥ? ಲೋ ರಾಘು, ನೀನೇನಾದ್ರೂ ಹೊಸ ಅವತಾರ ಮಾಡ್ತಿದ್ಯಾ ಹಿಂಗೆ? ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರಪ್ಪ. ಮೇಡಮ್, ಏನಾಯ್ತು ಅಂತ ಮಾತಾಡಿ. ಇದಕ್ಕಿದ್ದಾಗೆ ಯಾಕೆ ಹೋಗ್ತಿದ್ದೀರಾ? ಮನ್ಸಿಗೆ ಬೇಡವಾಗ್ಲಿ ಇರೋದು ನಮ್ಮಿಂದ ದೂರ ಇರ್ಬೇಕು ಅಲ್ವಾ ರಾಘು? ಇವಾಗ ಯಾರ ಮನ್ಸಿಗೆ ಯಾರು ಬೇಡವಾಗಿದ್ದಾರೆ? ಇವಾಗ ಏನಾಯ್ತು ಅಂತ ಹೇಳಿ ಮೇಡಮ್. ನನ್ ಮನ್ಸಿಗೆ ಬೇಡ ಅಂತ ಡಿಸೈಡ್ ಮಾಡ್ದೆ ರಾಘು. ಏನ್ ಹೇಳ್ತಿದ್ದೀರಾ ಮೇಡಮ್? ಅಲ್ಲ, ನೀವ್ ಇಷ್ಟಪಟ್ಟೆ ಅವತ್ ಇಷ್ಟಪಟ್ಟೆ ಅನ್ನೋ ಕಾರಣಕ್ಕೆ ಇವತ್ ಬಲವಂತವಾಗಿ ಒಪ್ಕೊಳಕ್ಕಾಗತ್ತ ರಾಘು? ಅಂದ್ರೆ ಇವತ್ತು ನಾನು ನಿಮಗೆ ಬೇಡವಾದ್ನ ಮೇಡಮ್? ನೀನ್ ಬೇಡ ಅಂತ ನಾನ್ ಯಾವಾಗ ಹೇಳ್ದೆ? ಮತ್ತೆ ಮನ್ಸಿಗೆ ಬೇಡವಾಗಿರೋದು ನಮ್ಮಿಂದ ದೂರ ಇರ್ಬೇಕು ಅಂತ ಹೇಳಿದ್ದು? ಅದು ಈ ಮಾಡರ್ನ್ ಡ್ರೆಸ್ನ ನಾನ್ ಈ ಮನೆಗ್ ಬರ್ಬೇಕಾದ್ರೆ ಇಷ್ಟಪಟ್ಟು ತಗೊಂಡ್ ಬಂದಿದ್ ಡ್ರೆಸ್ಗಳದು. ಆದ್ರೆ ಶಾಸ್ತ್ರ ಸಂಪ್ರದಾಯನ ಫಾಲೋ ಮಾಡೋ ಗೃಹಿಣಿ ಆದ್ಮೇಲಿಂದ ಇದನ್ನೆಲ್ಲ ಹಾಕೊಳ್ಳೋ ಇಂಟ್ರೆಸ್ಟ್ ಹೋಯ್ತು ಯಜಮಾನ್ರೆ. ಅದಕ್ಕೆ ತಾತನ್ ಮನೆಗ್ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಇದನ್ನೆಲ್ಲ ಅಲ್ಲಿ ಇಟ್ಬಿಟ್ಬೇಡ ಅಂತ ಹೊರಟೆ. ಅಷ್ಟೇನಾ? ನಾನೆಲ್ಲೋ ನನ್ನನ್ನು ಬಿಟ್ಟು ಹೋಗ್ತಿದ್ದೀರಾ ಅಂತ ಅನ್ಕೊಂಡೆ. ಹಲೋ, ಬಿಟ್ ಹೋಗೋದು ಬಿಟ್ಕೊಡೋದೆಲ್ಲ ಈ ಜಾನ್ಸಿಗ್ ಗೊತ್ತೇ ಇಲ್ಲ. ಆ ರೀತಿ ಎಲ್ಲ ನೀನ್ ಯೋಚನೆ ಮಾಡ್ಲೂ ಬೇಡ. ನೀವೇನು ಅನ್ನೋದು ನನಗೆ ಗೊತ್ತು ಬಿಡಿ ಮೇಡಮ್. ಗೊತ್ತಿದ್ದು ಅದ್ ಹೇಗೆ ಹೇಳ್ದೆ ನೀನು? ನೀನ್ ಬೇಡ ಅಂದಾಗ್ಲೇ ಈ ಮನೆಗ್ ಬಂದೋಳ್ ನಾನು. ಇನ್ ಬೇಕು ಅಂದ್ಮೇಲೆ ಬಿಟ್ಟು ಹೋಗ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಈ ಜನ್ಮದಲ್ಲ, ಮುಂದಿನ 7 ಜನ್ಮದಲ್ಲೂ ನೀನೇ ನನ್ ಗಂಡ. ಆ ದೇವ್ರೆ ಬಂದ್ ಹೇಳಿದ್ರು ನಾನ್ ನಿನ್ನ ಬಿಟ್ಟು ಹೋಗಲ್ಲ. ಸರಿ, ತಾತನ್ ಮನೆಗೆ ಹೋಗಿ ಬೇಗ ಬಂದ್ಬಿಡ್ತೀನಿ. ಆಗ್ಲಿ, ಹುಷಾರು. ಬಾಯ್ ಯಜಮಾನ್ರೆ. ಹೋಗ್ಬನ್ನಿ. ಅಣ್ಣ, ನೀನ್ ಇವಾಗ ತಿರುಗ್ಬೋದು. ಹೋಗ್ ಬರ್ತೀನಿ. ಬಾಯ್. ಬಾಯ್. ಬೇಬಿ, ಹೊಟ್ಟೆಲ್ ಒಂದ್ ಮಗು ಇರುವಾಗ ಮದ್ವೆ ಹೇಗೆ ಅಂತ ಯೋಚನೆ ಮಾಡ್ಬೇಡ. ನಮ್ ವಿವೇಕ್ ಎಲ್ರ ಹಾಗಲ್ಲ, ತುಂಬಾ ಬ್ರಾಡ್ ಮೈಂಡೆಡ್ ಅಲ್ವಾ ವಿವೇಕ್? ಎಸ್ ಆಂಟಿ. ಚಾರು ಡಿಯರ್, ನಥಿಂಗ್ ಟು ವರಿ. ನಾನ್ ನಿಮ್ಮನ್ನ ಆಕ್ಸೆಪ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಹೋಟೆಲ್ ಇರೋ ಮಗುನ ಆಕ್ಸೆಪ್ಟ್ ಮಾಡಲ್ವಾ? ನಾವೀಗ ಶಾದಿ ಮಾಡ್ಕೊಳ್ಳೋಣ, ಮಗು ನಿಧಾನವಾಗಿ ಹುಟ್ಲಿ. ಹಾ, ಹೌದೌದು, ಇದು ಒಂಥರ ಚೆನ್ನಾಗಿದೆ. ಯಾಕಂದ್ರೆ ಬಾಣ್ತನ ಮಾಡೋದಕ್ಕೆ ಜನ ಬೇಕಲ್ಲ. ಸೊ ಬೀಗ್ರು ಮನೆಯವರೆಲ್ಲರೂ ಸೇರ್ಕೊಂಡು ಬಾಣ್ತನ ಮಾಡಿದ್ರೆ ನಿಮ್ಗೂ ಈಸಿ ಆಗುತ್ತೆ. ಆಮೇಲೆ ಪಾಪದು ಕಕ್ಕ ತೊಳೆದೆಲ್ಲ ಇದೆಯಲ್ಲ, ಅದೇ ಅದೇ. ಓಕೆ ಓಕೆ. ವಾವ್ ಮೇಡಮ್, ಕೈ ಕೊಡಿ. ಕೈ ಕೊಡಿ ಮೇಡಮ್. ಮೇಡಮ್ ಕೈ ಕೊಡಿ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಕಿಟಿ, ಕಂಗ್ರ್ಯಾಚುಲೇಷನ್ಸ್. ಓಯ್ ಸರ್, ಮದುವೆ ಗಂಡು ನೀವು ನಿಮ್ಗೆ ಹೇಳದೇ ಇರಕ್ಕಾಗತ್ತಾ? ಕಂಗ್ರ್ಯಾಚುಲೇಷನ್ಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಸೂಪರ್ ಸೂಪರ್. ಓಕೆ 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 ಓಕೆ. ಚಾರು, ನೀನೇನು ಹೇಳಿಲ್ಲ.
ನಿನ್ಗೆ ಓಕೆ ತಾನೆ? ಅವಳು ತುಂಬಾ ಖುಷಿಯಾಗಿದ್ದಾಳೆ, ಅದಕ್ಕೆ ಮಾತ್ ಬರ್ತಾ ಇಲ್ಲ ಅಲ್ವಾ ಬೇಬಿ? ಆದ್ರೂ ನಿಮ್ ಬಾಯಿಂದ ಹೇಳಿದ್ರೆ ಅದು ಕೇಳಕ್ಕೆ ಚೆನ್ನಾಗಿರುತ್ತೆ. ಬೇಬಿ ಇದಕ್ಕೆ ಅಷ್ಟೊಂದು ಆಸೆಯಿಂದ ಕೇಳ್ತಿದ್ದಾಳೆ, ನಿನ್ ಮದ್ವೆ ಒಪ್ಕೆ ಇದೆ ಅಂತ ಹೇಳು ಬೇಬಿ. ಪಾಪ ಹೇಳಿ ಮೇಡಮ್. ಅವತ್ತೇ ಒಪ್ಕೆ ಇದೆ ಅಂತ ಹೇಳದ್ನಲ್ವಾ ಮಮ್ಮಿ. ನೋಡಿದ್ರ ನೋಡಿದ್ರ ನನ್ ಬೇಬಿ ಒಪ್ಕೊಂಡ್ಬಿಟ್ಲು. ಹಾಗಾದ್ರೆ 1 ವೀಕ್ ಅಲ್ಲಿ ಮದ್ವೆ ಫಿಕ್ಸ್? ಅಯ್ಯೋ 1 ವೀಕ್ ಅಲ್ಲ, ಯಾಕೆ ಅಷ್ಟೊಂದು ಟೈಮ್ ಬೇಡ, ಅದಕ್ಕೂ ಮುಂಚೆ ಆದ್ರೂ ಓಕೆನೆ. ವಾವ್, ಬೇಕೋ ಬೇಟಾ, ನಿನ್ಗಿಂತ ಅರ್ಜೆಂಟ್ ಅವಳಿಗಿದೆ. ಚಾರು ಮತ್ತೆ ರಾಮಾಚಾರಿಗೆ ಇವರೆಲ್ಲರನ್ನು ಮುಗ್ಸಕ್ಕೆ 1 ವಾರಕ್ಕಿಂತ ಟೈಮ್ ಕಮ್ಮಿ ಸಾಕು ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಇವ್ರಿಗೆಲ್ಲ ಅರ್ಥ ಆಗ್ತಿಲ್ಲ, ನಾವೇನು ಹೇಳಿದ್ರು ಕೇಳಲ್ಲ. ನಾವೇನು ಹೇಳೋದೇ ಬೇಡ, ಅವರೇ ಅನ್ಭವಿಸ್ಕೊಂಡು ಸಾಯ್ಲಿ. ಜಾನ್ಸಿ ಮೇಡಮ್ ಮನೆಗೆ ಬಂದ್ರು. ಝಾನ್ಸಿ ಮನೆಗೆ ವಾಪಸ್ ಬಂದಿದ್ದಾಳೆ ಅಂದ್ರೆ ಈಗೆಲ್ಲ ನಾವ್ ಅನ್ಕೊಂಡಾಗೆ ಆಗಿದೆ ಅಂತ ಅರ್ಥ. ಎಸ್, ಆ ಅನಿತಾ ಅಂತೂ ಇಂತೂ ಅವಳ ಹಠನ ಸಾಧಿಸಿದ್ಲು. ಝಾನ್ಸಿನ ಪರ್ಮನೆಂಟ್ ಆಗಿ ಮನೆಗೆ ಕಳ್ಸಿದಾಳೆ. ಪ್ರಣವ್, ಇನ್ಮೇಲೆ ನಿನ್ ಎಲ್ಲಾ ದಾರಿನೂ ಓಪನ್ ಆಯ್ತು. ಇಷ್ಟು ದಿನದ ಕನ್ಸು ನನ್ಸಾಗೋ ಟೈಮ್ ಹತ್ರ ಬಂತು. ಯಾಕೆ ಎಲ್ಲಾ ವಿಷಯಕ್ಕೂ ಆದ್ರೆ ಪಡ್ತೀಯ? ಅವ್ಳು ಯಾಕೆ ಬಂದಿದ್ದಾಳೆ ಅದನ್ನ ತಿಳ್ಕೋಬೇಕು ತಾನೆ. ನೀವ್ ಯಾಕೆ ಬಂದಿರ್ತಾಳೆ ನಾಗಾರ್ಜುನ್? ನಿನ್ನೆ ಎಲೆಕ್ಷನ್ ಅಲ್ಲಿ ಎಲ್ಲಾ ಸೇರ್ಕೊಂಡು ಅವಳನ್ನ ಸೋಲ್ಸಿ ಮನೆ ಹೊರಗಡೆ ಹಾಕಿರ್ತಾರೆ ಅಷ್ಟೇ. ನಿನಗೆ ಗೊತ್ತಾಗತ್ತೆ, ಬಾ. ತಾತ ಪುಟ್ಟಿ ಬಾರೋ ಪುಟ್ಟಿ ಬಾರೋ. ಹೆಂಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ಎಲ್ಲಿ ರಾಘು ಬರ್ಲಿಲ್ವಾ? ಇಲ್ಲ ತಾತ. ಏನಮ್ಮ ಝಾನ್ಸಿ, ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅವ್ರ ಬುದ್ಧಿ ತೋರ್ಸಿದ್ರ? ನಿನ್ ಬಂಗಾರದಂತ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಮನೆಯಿಂದ ಕಳಿಸ್ಬಿಟ್ರ? ಯಾಕಮ್ಮ ತೋಳ್ಸಿ, ಏನೇನೋ ಮಾತಾಡ್ತಾ ಇದ್ಯಾ? ನಾನ್ ಏನೇನೋ ಮಾತಾಡ್ತಾ ಇಲ್ಲ ಅಪ್ಪ. ಎಲ್ಲಿ ನಾವು ನೊಂದ್ಕೊಂಡ್ಬಿಡ್ತೀವಿ ಅಂತ ತುಂಬಾ ವಿಷಯಗಳನ್ನ ನಮ್ಮಿಂದ ಮುಚ್ಚಿಟ್ಟು ಸಹಿಸ್ಕೊಂಡು ಅಲ್ಲಿ ಬದುಕ್ತಾ ಇದ್ಲಪ್ಪ. ನಮ್ಗಳ ಸಂತೋಷಕ್ಕೋಸ್ಕರ ನಮ್ ಝಾನ್ಸಿ ಆ ಮನೇಲಿ ತುಂಬಾ ಸವಾಲ್ಗಳನ್ನ ಎದುರಿಸಿ ಬದುಕಿದಾಳಪ್ಪ. ಇವತ್ತು ನೀನ್ ಆ ಮನೆ ಬಿಟ್ಟು ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಝಾನ್ಸಿ. ನಿನಗೆ ನಾವೆಲ್ರೂ ಇದೀವಿ, ಸಂಕಟ ಪಡ್ಬೇಡ, ಸಂತೋಷವಾಗಿ ಬಾಮ್ಮ. ಅತ್ತೆ, ಯಾಕೆಷ್ಟು ಎಮೋಷನಲ್ ಆಗಿದ್ದೀರಾ? ನೀವ್ ತಿಳ್ಕೊಂಡಿರೋ ಹಾಗೆ ನಾನು ಗಂಡನ ಮನೆ ಬಿಟ್ಟು ಬಂದಿಲ್ಲ. ಆ ಮನೇಲಿ ನಾನು ಬದುಕೋದು ಅಷ್ಟು ಸುಲಭ ಇರ್ಲಿಲ್ಲ. ಸಾಕಷ್ಟು ಸವಾಲುಗಳನ್ನೆಲ್ಲ ಎದುರಿಸಿದೀನಿ, ಅದೆಲ್ಲ ಸತ್ಯನೇ. ಆದ್ರೆ ಈಗ ಎಲ್ಲಾ ಸವಾಲುಗಳಲ್ಲೂ ಗೆದ್ದಿದ್ದೀನಿ. ಆ ಮನೆಯವ್ರ ಮನ್ಸಲ್ಲಿ ಜಾಗ ಮಾಡ್ಕೊಂಡು ಮನೆ ಮೆಚ್ಚಿದ ಸೊಸೆ ಅಂತ ಅನ್ನಿಸ್ಕೊಂಡಿದೀನಿ. ಮತ್ತೆ ಈ ಬ್ಯಾಗು ಸಡನ್ ಆಗಿ ಮನೆಗ್ ಬಂದಿತ್ತು? ಓ ಅದಾ,
ನಾನು ಆ ಮನೆಗೆ ಹೋಗ್ಬೇಕಾದ್ರೆ ನನ್ ಬಟ್ಟೆಗಳ ಜೊತೆ ಕೆಲವೊಂದು ಮಾಡರ್ನ್ ಡ್ರೆಸ್ಗಳನ್ನ ಕ್ಯಾರಿ ಮಾಡಿದ್ದೆ. ಈಗ ಅದ್ರ ಅಗತ್ಯ ನನಗಿಲ್ಲ, ಅದಕ್ಕೆ ಯಾರಿಗಾರು ಕೊಟ್ಬಿಡ್ಲಿ ಅಂತ ತಗೊಂಡ್ ಬಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದೆ ಜಾನ್ಸಿ. ಅಂದ್ರೆ ನೀ ಬರಕ್ ಮುಂಚೆ ನಂಗೊಂದು ಫೋನ್ ಮಾಡ್ಬೇಕಲ್ವಾ? ಡ್ರೈವರ್ನ ಕಳಿಸ್ತಾ ಇದ್ನಲ್ಲ, ಈ ಲಗೇಜ್ ಹೊತ್ಕೊಂಡ್ ಬರೋ ಕೆಲಸ ನಿನ್ಗೆ ಯಾತಕ್ ಬೇಕಾಗಿತ್ತು? ಯಜಮಾನ್ರೆ, ಜಾನ್ಸಿ ಮೇಡಮ್ ನಿಮ್ಮ ಆಶೀರ್ವಾದ ತಗೊಂಡೋಗಕ್ಕೆ ಬರ್ತೀನಂತ ನಂಗೆ ಫೋನ್ ಮಾಡಿದ್ರು. ನಾನೇ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಲಿಲ್ಲ ಅಷ್ಟೇ. ಕಳ್ಳ ನೀನು. ಆಶೀರ್ವಾದ ತಗೊಳಕ್ ಬಂದಿದ್ಯಾ? ಏನ್ ವಿಷಯ? ತಾತ, ನನ್ ಜೀವನದಲ್ಲಿ ಏನೇ ಒಳ್ಳೇದಾಗಿದ್ರು ಅದ್ ನಿಮ್ಮ ಆಶೀರ್ವಾದದಿಂದಾನೆ. ಹಾಗೆ ಮುಂದೆನೂ ನನ್ ಜೀವನ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಬೇಕು ತಾತ. ಎಲ್ಲ ಸರಿಯಮ್ಮ, ನಿನಗೆ ಎಷ್ಟು ಆಶೀರ್ವಾದ ಬೇಕು ಟನ್ಗಟ್ಲೆ ಆಶೀರ್ವಾದ ಕೊಡ್ತೀನಿ. ಈಗೇನ್ ವಿಷಯ ಅದು ಹೇಳು. ಅದು ತಾತ, ನಮ್ ಮನೆಯವರೆಲ್ಲ ನನ್ನ ರಾಗು ಹೆಂಡತಿ ಆ ಮನೆ ಸೊಸೆ ಅಂತ ಮನ್ಸಾರೆ ಒಪ್ಪಿ ನಮ್ ಸಂಸಾರ ಶುರು ಮಾಡ್ಸೋದಕ್ಕೆ ಇವತ್ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ನನ್ ಹೊಸ ಜೀವನಕ್ಕೆ ಒಳ್ಳೇದಾಗ್ಬೇಕು ಅಂತ ನಿಮ್ ಆಶೀರ್ವಾದ ತಗೊಂಡೋಗೋದಕ್ ಬಂದೆ.